ನಿಮ್ಗೆ ಎಕ್ಸಾಮ್ ಅಲ್ಲಿ ಕಾರ್ಪೊರೇಟ್ ಮೀಟಿಂಗ್ ಅಂತ ಏನ್ ಚಾಪ್ಟರ್ ಇದೆ ಆ ಚಾಪ್ಟರ್ ಅಲ್ಲಿ ಈ ಒಂದು ಕ್ವಶನ್ ಖಂಡಿತವಾಗ್ಲೂ ಕೇಳ್ತಾರೆ. ವಾಟ್ ಈಸ್ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಥವಾ AGM ಅಂತ ಕರೀತಾರೆ. ಎಕ್ಸ್ಪ್ಲೈನ್ ದಿ ಆಬ್ಜೆಕ್ಟಿವ್ಸ್ ಆಫ್ AGM ಅಂಡ್ ಲೀಗಲ್ ಫಾರ್ಮಾಲಿಟೀಸ್ ಆಫ್ AGM ಅಂಡ್ ಸ್ಟೇಟ್ ದ ಬಿಸ್ನೆಸ್ ಟ್ರಾನ್ಸಾಕ್ಟೆಡ್ ಇನ್ ದಿ AGM ಅಂತ ಇದೇ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ನಿಮಗೆ ಗೊತ್ತಿರಬೇಕು, AGM ಆನ್ಯುವಲ್ ಅಂದ್ರೆ ವರ್ಷಕ್ಕೆ, ಜನರಲ್ ಮೀಟಿಂಗ್ ಅಂದ್ರೆ ಶೇರ್ ಹೋಲ್ಡರ್ಸ್ ಅನ್ನ ಕರೆದು ಮಾಡ್ತಕ್ಕಂಥ ಮೀಟಿಂಗ್ ಅನ್ನ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಕರಿತೀವಿ. ಪ್ರತಿ ವರ್ಷನೂ ಕೂಡ ಎಲ್ಲಾ ಕಂಪನಿಗಳು ಕೂಡ ವರ್ಷಕ್ಕೆ ಒಂದು ಸಲ ಶೇರ್ ಹೋಲ್ಡರ್ಸ್ ಅನ್ನ ಕರೆದು ಮೀಟಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಆ ಮೀಟಿಂಗ್ ಅಂತಾನೆ ನಾವು ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಕರಿತೀವಿ. ಎವ್ರಿ ಇಯರ್ ಮೀಟಿಂಗ್ ಈಸ್ ಹೆಲ್ಡ್ ಟು ಟ್ರಾನ್ಸಾಕ್ಟ್ ಆರ್ಡಿನರಿ ಬಿಸ್ನೆಸ್ matters of the company. Such meeting is called as annual general meeting of the company. ಪ್ರತಿ ವರ್ಷನೂ ಕೂಡ ಕಂಪನಿ ಶೇರ್ ಹೋಲ್ಡರ್ಸ್ ಅನ್ನ ಕರೆದು ಮೀಟಿಂಗ್ ಅನ್ನ ಮಾಡಬೇಕು. ಬಿಕಾಸ್ ಆಫ್ ಟು ಟ್ರಾನ್ಸಾಕ್ಟ್ ಸಮ್ ಆರ್ಡಿನರಿ ಬಿಸ್ನೆಸ್ ಮ್ಯಾಟರ್ಸ್ ಅನ್ನ ಡಿಸ್ಕಷನ್ಸ್ ಅನ್ನ ಮಾಡ್ಲಿಕ್ಕೆ ಶೇರ್ ಹೋಲ್ಡರ್ಸ್ ಅನ್ನ ಕರೆದು ಎಲ್ಲಾ ಕಂಪನಿಗಳು, ಇದು ಇಂಥ ಕಂಪನಿನೇ ಮಾಡಬೇಕು ಅಂತ ಇಲ್ಲ, ಎಲ್ಲಾ ಕಂಪನಿಗಳು ಕೂಡ ವರ್ಷಕ್ಕೆ ಒಂದು ಸಲ ಶೇರ್ ಹೋಲ್ಡರ್ಸ್ ಅನ್ನ ಕರೆದು ಮೀಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಟ್ರಾನ್ಸಾಕ್ಟ್ ಸಮ್ ಆಫ್ ದಿ ಆರ್ಡಿನರಿ ಬಿಸ್ನೆಸ್ ಮ್ಯಾಟರ್ಸ್ ಆಫ್ ದಿ ಕಂಪನಿ. ಏನ್ ಆರ್ಡಿನರಿ ಮ್ಯಾಟರ್ಸ್ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಆ ಒಂದು ಆರ್ಡಿನರಿ ಮ್ಯಾಟರ್ಸ್ ಅನ್ನ ಡಿಸ್ಕಷನ್ಸ್ ಅನ್ನ ಮಾಡ್ಲಿಕ್ಕೆ ಎಲ್ಲಾ ಕಂಪನಿಗಳು ವರ್ಷಕ್ಕೆ ಒಂದು ಸಲ ಶೇರ್ ಹೋಲ್ಡರ್ಸ್ ಅನ್ನ ಕರೆದು ಮೀಟಿಂಗ್ ಮಾಡಬೇಕು. ಆ ಒಂದು ಮೀಟಿಂಗ್ ಅನ್ನ ನಾವು ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಕರೀತಕ್ಕಂಥದ್ದು. ನೆಕ್ಸ್ಟ್ ಬಂದು ಆಬ್ಜೆಕ್ಟಿವ್ಸ್ ಆಫ್ AGM ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಟೆಡ್ ಇಸ್ AGM ಅಂತ ಕರೀತಾರೆ. ಅಂದ್ರೆ ಯಾವೆಲ್ಲ ಆಬ್ಜೆಕ್ಟಿವ್ಸ್ ಇರುತ್ತೆ, ವಾಟ್ ಆರ್ ದ ಮೈನ್ ಆಬ್ಜೆಕ್ಟಿವ್ಸ್ ಆಫ್ ಕಂಡಕ್ಟಿಂಗ್ AGM ನ ಕಂಡಕ್ಟ್ ಮಾಡ್ಲಿಕ್ಕೆ ಏನು ಆಬ್ಜೆಕ್ಟಿವ್ಸ್, ಅಥವಾ AGM ಅಲ್ಲಿ ಯಾವೆಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ಡಿಸ್ಕಷನ್ಸ್ ಅನ್ನ ಮಾಡ್ತಾನೆ, ಮ್ಯಾಟರ್ಸ್ ಅನ್ನ ಯಾವೆಲ್ಲ ಮ್ಯಾಟರ್ಸ್ ಅನ್ನ ಡಿಸ್ಕಷನ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಟಾಪಿಕ್ಸ್ ಡಿಸ್ಕಸ್ಡ್ ಆರ್ ಬಿಸ್ನೆಸ್ ಅಟ್ ದಿ AGM ಅಲ್ಲಿ ಏನೆಲ್ಲ ಟಾಪಿಕ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ, ಒಂದು ಕನ್ಸಿಡರೇಷನ್ ಅಂಡ್ ಅಕ್ಸೆಪ್ಟೆನ್ಸ್ ಆಫ್ ಆಡಿಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಏನು ಆಡಿಟರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಆಡಿಟ್ ಮಾಡಿರ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನ ಕಾಲ್ ಮಾಡಬೇಕಾಗುತ್ತೆ. ಅಂಡ್ ರಿವ್ಯೂ ದ ಡೈರೆಕ್ಟರ್ಸ್ ಅಂಡ್ ಆಡಿಟರ್ಸ್ ರಿಪೋರ್ಟ್ ಅನ್ನ, ಏನು ಡೈರೆಕ್ಟರ್ಸ್ ರಿಪೋರ್ಟ್ ಇರುತ್ತೆ ಮತ್ತೆ ಆಡಿಟರ್ಸ್ ರಿಪೋರ್ಟ್ ಅನ್ನ ರಿವ್ಯೂ ಮಾಡ್ಲಿಕ್ಕೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನ ಕಾಲ್ ಮಾಡಬೇಕಾಗುತ್ತೆ. ಅಂಡ್ ಟು ಡಿಕ್ಲೇರ್ ಡಿವಿಡೆಂಡ್ ಟು ದಿ ಶೇರ್ ಹೋಲ್ಡರ್ಸ್ ಆಫ್ ದಿ ಕಂಪನಿ, ಅವರಿಗೆ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಅದಕ್ಕೆ ಡಿಸಿಷನ್ಸ್ ಅನ್ನ ತಗೊಳ್ಳೋಕೆ ಆರ್ಡಿನರಿ ಜನರಲ್ ಬಾಡಿ ಮೀಟಿಂಗ್ ಅನ್ನ ಕಾಲ್ ಮಾಡಬೇಕಾಗುತ್ತೆ. ದಟ್ ಈಸ್ AGM is also called as ಆರ್ಡಿನರಿ ಜನರಲ್ ಮೀಟಿಂಗ್ ಅಂತ ಕರಿತೀವಿ. ಅಂಡ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್ ನ ಅಪಾಯಿಂಟ್ ಮಾಡಬೇಕು. ಟು ರೀಪ್ಲೇಸ್ ದಿ ರಿಟೈರ್ಡ್ ಡೈರೆಕ್ಟರ್ ಇದ್ದಾರೆ, ಅವ್ರ ಪ್ಲೇಸ್ ಅಲ್ಲಿ ಹೊಸ ಡೈರೆಕ್ಟ್ ನ ತಗೊಂಡ್ಬರ್ಬೇಕು, AGM ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ. ಅಂಡ್ ಇಲ್ಲ ಹೊಸದಾಗಿ ನಾವು ಆಡಿಟರ್ಸ್ ನ ಅಪಾಯಿಂಟ್ಮೆಂಟ್ ಮಾಡಬೇಕು, ಅವರಿಗೆ ರೆಮ್ಯುನರೇಷನ್ಸ್ ಅನ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೂ ಕೂಡ AGM ನ ಕಾಲ್ ಮಾಡಬೇಕಾಗುತ್ತೆ. ದಟ್ ಇಸ್ ಆಡಿಟರ್ಸ್ ಅಪಾಯಿಂಟ್ಮೆಂಟ್ ಅಂಡ್ ರೆಮ್ಯುನರೇಷನ್ ಡಿಟರ್ಮಿನೇಷನ್ ಟುವರ್ಡ್ಸ್ ಆಡಿಟರ್ಸ್ ಆಫ್ ದಿ ಕಂಪನಿ. ಅಂಡ್ ಟು ಡಿಸ್ಕಸ್ ಪ್ರೋಗ್ರೆಸಿವ್ ಆಫ್ ದಿ ಕಂಪನಿ ಇನ್ ಪ್ರಿಸೀಡಿಂಗ್ ದಿ ಫಿನಾನ್ಷಿಯಲ್ ಇಯರ್. ಈ ಹಿಂದಿನ ವರ್ಷ ಏನ್ ಪರ್ಫಾರ್ಮೆನ್ಸ್ ಮಾಡಿದೆ, ಈ ವರ್ಷ ಕಂಪನಿ ಯಾವ ತರ ಪ್ರೋಗ್ರೆಸ್ ಇದೆ ಅಂತಕ್ಕಂಥದ್ದನ್ನ, ಅಥವಾ ಫ್ಯೂಚರ್ ಅಲ್ಲಿ ಏನು ಪ್ಲಾನ್ ಅನ್ನ ಮಾಡ್ತಕ್ಕಂಥದ್ದು ಅನ್ನೋದನ್ನ ಡಿಸ್ಕಷನ್ಸ್ ಅನ್ನ ಮಾಡ್ಲಿಕ್ಕೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ಸ್ ಅನ್ನ ಮಾಡಬಹುದು. ಅಂಡ್ ಅಡಾಪ್ಷನ್ ಆಫ್ ಆನ್ಯುವಲ್ ಅಕೌಂಟ್ಸ್ ಅಂಡ್ ದಿ ಆಡಿಟ್ ರಿಪೋರ್ಟ್, ದಟ್ ಇಸ್ ವಾಟ್ ಏನ್ ಆಡಿಟರ್ಸ್ ಆಡಿಟ್ ಮಾಡಿರ್ತಕ್ಕಂಥ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇರುತ್ತೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಮಾಡಬಹುದು. ಈ ಒಂದು ಮ್ಯಾಟರ್ಸ್ ಅನ್ನ ಡಿಸ್ಕಷನ್ಸ್ ಅನ್ನ ಮಾಡ್ಲಿಕ್ಕೆ AGM ನ ಕಾಲ್ ಮಾಡ್ತಕ್ಕಂಥದ್ದು. ಲೀಗಲ್ ರಿಕ್ವೈರ್ಮೆಂಟ್ಸ್ ಫಾರ್ ಹೋಲ್ಡಿಂಗ್ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಸ್ ಅಂತ ಹೇಳಿದ್ರೆ, ಸೊ ಇಷ್ಟು ಪಾಯಿಂಟ್ ಅನ್ನು ನೀವು ಬರೀಬೇಕಾಗುತ್ತೆ. ಸೊ ಏನೆಲ್ಲ ಇದೆ ಅಂತ ನೋಡಿ, ಫಸ್ಟ್ AGM ಫಾರ್ ನ್ಯೂ ಕಂಪನೀಸ್. ನೋಡಿ, ಆಸ್ ಪರ್ ದಿ ಪ್ರಾವಿಷನ್ ಪ್ರಕಾರ ನ್ಯೂಲಿ ಇನ್ಕಾರ್ಪೊರೇಟೆಡ್ ಕಂಪನೀಸ್ಗಳು ಫಸ್ಟ್ ಆನ್ಯುವಲ್ ಜನರಲ್ ಬಾಡಿಯನ್ನ ವಿತ್ ಇನ್ 9 months ಫ್ರಮ್ ದಿ ಕ್ಲೋಸಿಂಗ್ ಆಫ್ ಇಟ್ಸ್ ಫಸ್ಟ್ ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆಗೋ 9 months ಒಳಗಡೆ ಮೊದಲನೇ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ದಟ್ ಇಸ್ ಫಸ್ಟ್ AGM ಫಾರ್ ನ್ಯೂಲಿ ಇನ್ಕಾರ್ಪೊರೇಟೆಡ್ ಕಂಪನೀಸ್ಗೆ. ಅಂಡ್ ಸೆಕೆಂಡ್ ಪಾಯಿಂಟ್ ಹೇಳುತ್ತೆ AGM ಫಾರ್ ಅದರ್ ಕಂಪನೀಸ್ ನಾಟ್ ದೇರ್ ಫಸ್ಟ್ AGM. ಮೊದಲನೇ AGM ನ ಬಿಟ್ಟು ಮತ್ತೆ ನೀವು ಫಸ್ಟ್ AGM ನ ಹೊರತುಪಡಿಸಿ ಯಾವುದೇ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನು ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ತರ ಕಂಪನಿಗಳು ವಿತ್ ಇನ್ 6 months ಫ್ರಮ್ ದೇರ್ ಕ್ಲೋಸಿಂಗ್ ದೇರ್ ಫಿನಾನ್ಷಿಯಲ್ ಇಯರ್ಸ್ ಕ್ಲೋಸ್ ಆಗೋ 6 months ಒಳಗಡೆ ನೆಕ್ಸ್ಟ್ AGM ನ ಕಾಲ್ ಮಾಡಬೇಕು ಅಂತ ಹೇಳುತ್ತೆ. ಅಂಡ್ ಥರ್ಡ್ ಪಾಯಿಂಟ್, ಮ್ಯಾಕ್ಸಿಮಮ್ ಅಲೋಬಲ್ ಟೈಮ್ ಗ್ಯಾಪ್. ಎಷ್ಟು ಟೈಮ್ ಗ್ಯಾಪ್ ಅನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 2013 ನ ಪ್ರಕಾರ there should not be a gap more than 15 months between two consecutive annual general body meetings. 15 ತಿಂಗಳಿಗಿನ್ನ ಜಾಸ್ತಿ ಗ್ಯಾಪ್ ಇರಬಾರ್ದು ಫಾರ್ ಕಂಡಕ್ಟಿಂಗ್ 2 annual general body meetings ಅನ್ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ, the time maximum time allowable time gap is not more than 15 months for conducting 2 annual general body meeting as per the Companies Act ನ ಪ್ರಕಾರ ಹೇಳ್ತಕ್ಕಂಥದ್ದು.
ಅಂಡ್ ಟೈಮಿಂಗ್ ಅಂಡ್ ಲೊಕೇಶನ್ ಆಫ್ AGM ಅಂತ ಹೇಳಿದ್ರೆ ನೋಡಿ, ಯಾವಾಗ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡಬೇಕು ಅಂದ್ರೆ ವಿತಿನ್ ಬಿಸ್ನೆಸ್ ಅವರ್ಸ್ ಓನ್ಲಿ, ವಿತಿನ್ ವರ್ಕಿಂಗ್ ಡೇ ಓನ್ಲಿ, ಫ್ರಮ್ 9 AM to 6 PM ಒಳಗಡೆ ಯಾವಾಗ ಬೇಕಾದ್ರೂ ಕಂಡಕ್ಟ್ ಅನ್ನ ಮಾಡಬಹುದು. ಬಟ್ ದೇರ್ ಮಸ್ಟ್ ಬಿ ವರ್ಕಿಂಗ್ ಡೇ ಇರಬೇಕು, ನಾಟ್ ಹಾಲಿಡೇ, ನಾಟ್ ನ್ಯಾಷನಲ್ ಹಾಲಿಡೇ, ನಾಟ್ ಫಾರ್ ಪಬ್ಲಿಕ್ ಹಾಲಿಡೇ ದಿನ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನ ಕಾಲ್ ಮಾಡೋಂಗಿಲ್ಲ. ಅಂಡ್ 9 AM ಇಂದ 6 AM ಅಲ್ಲಿ ಯಾವಾಗ ಬೇಕಾದ್ರೂ ಕಂಡಕ್ಟ್ ಅನ್ನ ಮಾಡಬಹುದು. ಅಂಡ್ ಲೊಕೇಶನ್ ಅಂತ ಹೇಳಿದ್ರೆ ವಿತಿನ್ ದ ರಿಜಿಸ್ಟರ್ಡ್ ಆಫೀಸ್ ಆಫ್ ದಿ ಕಂಪನಿನಲ್ಲೇ ಬೇಕಾದ್ರೆ ಮಾಡಬಹುದು, ಅಥವಾ ಎನಿ ಅದರ್ ಲೊಕೇಶನ್ಸ್ ಅನ್ನ ವಿತಿನ್ ಸಿಟಿ, ಟೌನ್ ಅಥವಾ ವಿಲೇಜ್ ಅಲ್ಲಿ ವೇರ್ ದ ರಿಜಿಸ್ಟರ್ಡ್ ಆಫೀಸ್ ಆಫ್ ದಿ ಕಂಪನಿ ಸಿಚುಯೇಟೆಡ್, ಅಲ್ಲಿ ಅವರು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನ ಕಾಲ್ ಮಾಡಬಹುದು. ಅಂಡ್ 5th ಪಾಯಿಂಟ್, ನೋಟಿಸ್ ಆಫ್ ದಿ ಮೀಟಿಂಗ್ಸ್ ಅಂತ ಹೇಳಿದ್ರೆ ನೋಡಿ, ನೋಟಿಸ್ ಆಫ್ ದಿ ಮೀಟಿಂಗ್ ಕಳಿಸ್ಬೇಕು ಯಾರಿಗೆ ಅಂತ ಹೇಳಿದ್ರೆ ಎಲ್ಲಾ ಶೇರ್ ಹೋಲ್ಡರ್ಸ್ ಕೊಡಿಸ್ಬೇಕು. ಯಾರು ಎಂಟೈಟಲ್ ಟು ರಿಸೀವ್ ನೋಟಿಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋಕೆ ಯಾರು ಎಲಿಜಿಬಲ್ ಇದ್ದಾರೆ ಎಲ್ಲರಿಗೂ ಕೂಡ ಆ ಒಂದು ನೋಟಿಸ್ ಅನ್ನ ಕಳಿಸ್ಬೇಕಾಗುತ್ತೆ. ಶೇರ್ ಹೋಲ್ಡರ್ ಇದ್ರೆ ಶೇರ್ ಹೋಲ್ಡರ್ಸ್, ಪ್ರಾಕ್ಸಿ ಇದ್ರೆ ಪ್ರಾಕ್ಸಿ ಇರಬೇಕು, ಅಥವಾ ಕಂಪನಿ ಸೆಕ್ರೆಟರಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ಕಳಿಸ್ಬೇಕಾಗುತ್ತೆ. ದ ನೋಟಿಸ್ ಆಫ್ ದಿ ಮೀಟಿಂಗ್ ಮಸ್ಟ್ ಬಿ ಸೆಂಡ್ ಅಟ್ ಲೀಸ್ಟ್ 21 days ಪ್ರಾಯರ್ ಕಂಡಕ್ಟಿಂಗ್ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡೋದಕ್ಕೂ 21 days ಮುಂಚಿತವಾಗಿ ನೋಟಿಸ್ ಅನ್ನ ಕಳಿಸ್ಬೇಕಾಗುತ್ತೆ. ದ ನೋಟಿಸ್ ಮಸ್ಟ್ ಬಿ ಇನ್ಕ್ಲೂಡ್ ಡೇಟ್ ಆಫ್ ಮೀಟಿಂಗ್, ಟೈಮ್ ಆಫ್ ಮೀಟಿಂಗ್ ಅಂಡ್ ಪ್ಲೇಸ್ ಆಫ್ ಮೀಟಿಂಗ್ ಅಂಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದಿ ಮೀಟಿಂಗ್. ಏನೆಲ್ಲ ಅಂಶಗಳು ಇರಬೇಕು ಅಂತ ಹೇಳ್ಬಿಟ್ಟು ಆ ನೋಟಿಸ್ ಆಫ್ ಮೀಟಿಂಗ್ ಅಲ್ಲಿ ಮೆನ್ಷನ್ ಮಾಡಿ ಕಳಿಸ್ಬೇಕಾಗುತ್ತೆ. Meeting on short notice period. For example, in case the company can call AGM at notice period of less than 21 days if 95% of the shareholders are give consent. 95% shareholders ಒಪ್ಪಿಗೆಯನ್ನ ಕೊಟ್ಟಿದ್ರೆ ಅವರು ಶಾರ್ಟ್ ನೋಟಿಸ್ ಅನ್ನ ಬೇಕಾದ್ರೆ ಕೊಟ್ಟು ಮೀಟಿಂಗ್ ಅನ್ನ ಮಾಡಬಹುದು. ಇಲ್ಲ ಅಂದ್ರೆ ಅವರು 21 days ಮುಂಚಿತವಾಗಿ ನೋಟಿಸ್ ಅನ್ನ ಕೊಟ್ಟು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಅಂಡ್ ಕಂಟೆಂಟ್ ಆಫ್ ದಿ ನೋಟಿಸ್ ಅಂತ ಹೇಳಿದ್ರೆ ನೋಡಿ, ಕಂಟೆಂಟ್ ಅಂದ್ರೆ ಏನೆಲ್ಲ ಅಂಶಗಳು ನೋಟಿಸ್ ಆಫ್ ದಿ ಮೀಟಿಂಗ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ, ಒಂದು ಡೇಟ್ ಆಫ್ ಮೀಟಿಂಗ್ ಇರಬೇಕು, ಟೈಮ್ ಆಫ್ ಮೀಟಿಂಗ್ ಇರಬೇಕು, ಅಂಡ್ ವೆನ್ಯೂ ಆಫ್ ಮೀಟಿಂಗ್, ಎಲ್ಲಿ ಯಾವಾಗ ಯಾವ ಟೈಮ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಆ ಒಂದು ನೋಟಿಸ್ ಅಲ್ಲಿ ಇರಬೇಕು. ಅಂಡ್ ಅಜೆಂಡಾ ಆಫ್ ದಿ ಮೀಟಿಂಗ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದಿ ನೋಟಿಸ್ ಆಫ್ ದಿ ಮೀಟಿಂಗ್. ಅಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಟೇಕನ್ ಪ್ಲೇಸ್ ಇನ್ ದಟ್ ಮೀಟಿಂಗ್ ಅಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಷನ್ಸ್ ಅನ್ನ ಮಾಡ್ತಾರೆ ಅನ್ನೋದು ಕೂಡ ಅಲ್ಲಿ ಆ ನೋಟಿಸ್ ಆಫ್ ದಿ ಮೀಟಿಂಗ್ ಅಲ್ಲಿ ಇರಬೇಕಾಗುತ್ತೆ. ಅಂಡ್ ಮೈಂಟೈನ್ ದಿ ಮಿನಿಟ್ಸ್ ಬುಕ್ ಅನ್ನ ಮೈಂಟೈನ್ ಮಾಡಬೇಕಾಗುತ್ತೆ. ದ ಕಂಪನಿ ಏನಿರುತ್ತೆ, ಕಂಪನಿ ಇಸ್ ರಿಕ್ವೈರ್ಡ್ ಟು ಮೈಂಟೈನ್ ದ ಮಿನಿಟ್ಸ್ ಆಫ್ ದಿ ಬುಕ್ ಅಟ್ ದಿ AGM ಅಂಡ್ ಆಲ್ ದ ರೆಸೊಲ್ಯೂಷನ್ ಪಾಸ್ಡ್ ಬೈ ಪೋಸ್ಟಲ್ ಬ್ಯಾಲೆಟ್ ಆಗಿರ್ಬೋದು, ಅಥವಾ ಬೈ ಎನಿ ಅದರ್ ಮೆಥಡ್ ಆಫ್ ವೋಟಿಂಗ್ ಮೆಥಡ್ ಅಲ್ಲಿ ಪಾಸ್ ಮಾಡಿದ್ರೆ ಇಟ್ ಶಾಲ್ ಬಿ ಸೈನ್ಡ್ ಬೈ ದಿ ಚೇರ್ಪರ್ಸನ್ ಅಂಡ್ ಮೈಂಟೈನ್ ಇನ್ ಬುಕ್ ವಿತಿನ್ ದಿ 30 days ಆಫ್ ದಿ ಕನ್ಕ್ಲೂಷನ್ ಆಫ್ ದಿ ಮೀಟಿಂಗ್ ಮುಗ್ದ 30 ದಿನಗಳ ಒಳಗಡೆ ಅದನ್ನ ಬುಕ್ಸ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ರಿಜಿಸ್ಟರ್ ಆಫ್ ಕಂಪನಿಗೆ. ಅಂಡ್ ರೆಸೊಲ್ಯೂಷನ್ಸ್ ಅನ್ನ ಫೈಲ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಆಫ್ ಕಂಪನಿಗೆ ಏನ್ ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡಿರ್ತಾರೆ ಮೀಟಿಂಗ್ ಅಲ್ಲಿ, ಆ ರೆಸೊಲ್ಯೂಷನ್ಸ್ ಅನ್ನು ಕೂಡ ಫೈಲ್ ಮಾಡಬೇಕಾಗುತ್ತೆ. ಸೊ ಡ್ಯೂರಿಂಗ್ ದ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅಲಾಂಗ್ ವಿತ್ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ಅನ್ನು ಕೂಡ ಫೈಲ್ ಮಾಡಬೇಕು. ರಿಪೋರ್ಟಿಂಗ್ ಆಫ್ ದಿ AGM ಅಂತ ಇದೆ. ಸೊ ಒನ್ಸ್ AGM is conducted, every listed company has to be filed a report on the AGM in ಜನರಲ್ ಬಾಡಿ ಮೀಟಿಂಗ್ ಏನಿದೆ, ಸೊ ಅಲ್ಲಿ ರಿಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಅಲಾಂಗ್ ವಿತ್ ದ ರೆಸೊಲ್ಯೂಷನ್ ಪಾಸ್ಡ್ ಇನ್ ದಿ ಮೀಟಿಂಗ್ ಅಂಡ್ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ವಿದಿನ್ 30 days ಫ್ರಮ್ ದಿ ಕನ್ಕ್ಲೂಷನ್ ಆಫ್ AGM. ದಿಸ್ ಪ್ರೊವೈಡ್ ಕಂಪನೀಸ್ ಆಕ್ಟ್ ಅಂಡರ್ ಸೆಕ್ಷನ್ 121 ಸಬ್ಸೆಕ್ಷನ್ 1 ಅಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ರಿಪೋರ್ಟ್ ಮಾಡ್ಬೇಕು, AGM ಅಲ್ಲಿ ಏನೆಲ್ಲ ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡಿರ್ತಾರೆ ಆ ಎಲ್ಲಾ ರೆಸೊಲ್ಯೂಷನ್ಸ್ ಅನ್ನು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡಿ AGM ಮುಗಿದ 30 ದಿನಗಳ ಒಳಗೆ, ಸೊ ಅಲ್ಲಿ ಮೈಂಟೈನ್ ಮಿನಿಟ್ಸ್ ಆಫ್ ಬುಕ್ ಆಗಿರ್ಬೋದು, ರೆಸೊಲ್ಯೂಷನ್ಸ್ ಆಗಿರ್ಬೋದು, AGM ಮುಗಿದ 30 ದಿನದ ಒಳಗಡೆ ಅವರು ರಿಜಿಸ್ಟರ್ ಆಫ್ ಕಂಪನಿಗೆ ಫೈಲ್ ಮಾಡಲೇಬೇಕು. ಅದು ಕಂಪನಿ ಸೆಕ್ರೆಟರಿಯ ಕರ್ತವ್ಯ ಕೂಡ ಆಗಿರುತ್ತೆ. ಅಂಡ್ ಕೋರಮ್ ಆಫ್ ದಿ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಕಂಪಲ್ಸರಿ. ಮಿನಿಮಮ್ 5 members ಫಾರ್ ಪಬ್ಲಿಕ್ ಕಂಪನಿ ಆದ್ರೆ 5 ಇರಬೇಕು, ಅಂಡ್ ಪ್ರೈವೇಟ್ ಕಂಪನಿ ಆದ್ರೆ ಮಿನಿಮಮ್ 2 members ಇರಬೇಕು. ಸೊ ಇವು ಎಲ್ಲ ಲೀಗಲ್ ಎಸೆನ್ಷಿಯಲ್ಸ್ ಫಾರ್ಮಾಲಿಟೀಸ್ ಫಾರ್ ಹೋಲ್ಡಿಂಗ್ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡ್ಬೇಕಂದ್ರೆ ಈ ಫಾರ್ಮಾಲಿಟೀಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ನೀವು ಪಾಯಿಂಟ್ಸ್ ಬರ್ದು ಎಕ್ಸ್ಪ್ಲನೇಷನ್ಸ್ ಅನ್ನ ಮಾಡಬೇಕು. ಸೊ ನಾನು ಎಕ್ಸ್ಪ್ಲನೇಷನ್ಸ್ ಅನ್ನ ಸಿಂಪಲ್ ಆಗಿ ಕೊಟ್ಟಿರ್ತೀನಿ. ಇದಕ್ಕೆಲ್ಲ ಸಂಬಂಧಪಟ್ಟಂತ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಆಸ್ ವೆಲ್ ಆಸ್ ಲೀಗಲ್ ಪ್ರಾವಿಷನ್ಸ್ ಆಗಿರ್ಬೋದು, ಮತ್ತೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಇದೇ ತರ ಕ್ವಶನ್ಸ್ ಬರುತ್ತೆ. ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಈ ಒಂದು ಆನ್ಸರ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು.